ಸೊ ಇಲ್ಲಿವರೆಗೆ ನಾವೇನ್ ಮಾಡಿದ್ವಿ, ಯೂನಿಟ್ ನೋಡಿದ್ವಿ, ಇಲ್ಲಿ 10 ನೋಡಿದ್ವಿ, 100 ನೋಡಿದ್ವಿ, ಇಲ್ಲಿ 1000 ನೋಡಿದ್ವಿ, right? Then the next place is 10,000 place. ಇದು ಗೊತ್ತಿದೆ ಅನ್ನೋ ಕಾರಣಕ್ಕೆ ಸ್ವಲ್ಪ ನಾನು ಜಾಸ್ತಿ ಹೇಳಲ್ಲ. ಇಲ್ಲಿ 10,000 place ಏನಾಗಿದೆ, what is the next place now here? 10,000. 10,000. ಫಾರ್ ಎಕ್ಸಾಂಪಲ್ ಇಲ್ಲಿ 1 ಇದೆ, ಇಲ್ಲಿ 10 ಇದೆ, ಇಲ್ಲಿ 100 ಇದೆ, ಇಲ್ಲಿ 1000 ಇದೆ, ನೋಡಿ 4000. ಇದು 4 ಡಿಜಿಟ್ ನಂಬರ್, ಸರಿನಾ? 4 ಡಿಜಿಟ್ ನಂಬರ್ ಹೇಗೆ ಬರ್ತೀವಿ, 4 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಹೇಗೆ ಬರ್ತೀವಿ, 3 ಆಗ್ಬಿಟ್ಟು 1 ನಂಬರ್ ಸರ್ ಮುಗಿತು ಅಂತ ಹೇಳಿದ್ದೆ, ನೆನಪಿದ್ಯಾ? ಸೊ ಈ ನಂಬರ್ಸ್ ಎಲ್ಲಿ ತನಕ ಕಂಟಿನ್ಯೂ ಆಗುತ್ತೆ, 9,999 ಕಂಟಿನ್ಯೂ ಆಗುತ್ತಾ? ದೆನ್ ಆಫ್ಟರ್ 9,999 ಮೇಲೆ ಯಾವ ಸಂಖ್ಯೆ ಬರ್ತೀವಿ, ಹೇಗೆ ಯಾವ ಸಂಖ್ಯೆ ಬರುತ್ತೆ ಹಾಗಿದ್ರೆ? ಆಫ್ಟರ್ 9,999 ನಂತರ ಬರುವಂತ ಸಂಖ್ಯೆ 10,000 ಏನಾಗುತ್ತೆ, 10,000. ಸೊ ದಿಸ್ ಇಸ್ ದ 10,000 ಇಸ್ ಅ 5 ಡಿಜಿಟ್ ನಂಬರ್. ಎಷ್ಟು ಸಂಖ್ಯೆ ಅದು? 5 ಅಂಕೆಯ ಸಂಖ್ಯೆ. ಸೊ ಹಾಗೆ 5 ಅಂಕೆಯ ಸಂಖ್ಯೆಯನ್ನ ನಾವು ಹೇಗೆ ಪಡ್ಕೋತೀವಿ ಅಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ. ಸೊ ಇಸ್ ಇಟ್ ಕ್ಲಿಯರ್? ಅರ್ಥ ಆಯ್ತು ಅಂತ ಅನ್ಕೊಂತೀನಿ ಇಲ್ಲಿ. ಸೊ ಹಾಗಿದ್ರೆ 5 ಅಂಕೆಯ ಸಂಖ್ಯೆ ಹೇಗೆ ಬರ್ತೀವಿ ನಿಮಗೆ ಗೊತ್ತಿದೆ. ವಿಚ್ ಇಸ್ ದ ಸ್ಮಾಲೆಸ್ಟ್ 1 ಡಿಜಿಟ್ ನಂಬರ್? 1. ಗ್ರೇಟೆಸ್ಟ್ 1 ಡಿಜಿಟ್ ನಂಬರ್ 9. ಸೊ ಅದೇ ರೀತಿನೇ ನಾವು 2 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಯಾವುದು? ಸೊ 10. ನಾವು ಹೇಗೆ ಪಡ್ಕೋತೀವಿ ಸರ್? 10 ನಮ್ಗೆ ಗೊತ್ತಾಗಲ್ಲ ಅಂತಂದ್ರೆ ಜಸ್ಟ್ ಆರ್ ಗ್ರೇಟೆಸ್ಟ್ 1 ಡಿಜಿಟ್ ನಂಬರ್ ಪ್ಲಸ್ 1. ನೋಡಿ ಗ್ರೇಟೆಸ್ಟ್ 1 ಡಿಜಿಟ್ ನಂಬರ್ ಯಾವುದು? 9 ಅಲ್ವಾ? ಸೊ ಅದಕ್ಕೆ 1 ಅನ್ನು ಆಡ್ ಮಾಡಿದ್ರೆ ಯು ಕ್ಯಾನ್ ಗೆಟ್ 2 ಡಿಜಿಟ್ ಸ್ಮಾಲೆಸ್ಟ್ ನಂಬರ್. ಏನಾಗುತ್ತೆ? 2 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಅನ್ನ ಪಡಿಬಹುದು. ನೆನ್ಪಿಟ್ಕೊಳ್ಳಿ, ಯಾವುದೇ ಸಂಖ್ಯೆಯ ಗ್ರೇಟೆಸ್ಟ್ ಪ್ಲೇಸಸ್ಗೆ, ಯಾವುದೇ ಈ 4 ಡಿಜಿಟ್ ಗ್ರೇಟೆಸ್ಟ್ ಪ್ಲೇಸ್ ಆಗಿರ್ಬೋದು, 5 ಡಿಜಿಟ್ ಗ್ರೇಟೆಸ್ಟ್ ಪ್ಲೇಸಸ್ ಆಗಿರ್ಬೋದು, ಅವಳಿಗೆ 1 ಅನ್ನ ಆಡ್ ಮಾಡಿದ್ರೆ ಅದೇನಾಗ್ತದೆ, ಮುಂದಿನ ಸಂಖ್ಯೆ ಸ್ಮಾಲೆಸ್ಟ್ ನಂಬರ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಈ 1 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ 1 ಆಡ್ ಮಾಡಿದ್ರೆ 2 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಸಿಗ್ತಾ? ಅದೇ ರೀತಿ 2 ಡಿಜಿಟ್ ಗ್ರೇಟೆಸ್ಟ್ ನಂಬರ್ ಗೆ 1 ಅನ್ನ ಆಡ್ ಮಾಡಿದಾಗ ಎಷ್ಟಾಗುತ್ತೆ? 99 plus 1 100. 100 is the 3 digit smallest number ಅಲ್ವಾ? ಹಾಗೇನೆ 3 digit ಗ್ರೇಟೆಸ್ಟ್ ನಂಬರ್ ಗೆ 1 ಅನ್ನ ಆಡ್ ಮಾಡಿದ್ರೆ ಏನ್ ಬರುತ್ತೆ ಆಗಿದ್ರೆ? 3 digit smallest number plus 1 10,000 ಬರುತ್ತೆ. ಇಟ್ಸ್ ಅ 4 digit smallest number. ಇದನ್ನ ಹೋದ್ಸರಿ ನಿಮ್ಗೆ ಹೇಳಿದಾರೆ ಅಂತ ಅನ್ಕೊಂತೀನಿ. ಸೊ ಆ ಕಾರಣಕ್ಕೆ ನಾನು ಇದನ್ನ ಟೀಚ್ ಮಾಡ್ತಿಲ್ಲ, ಇದನ್ನ ನನಗೆ ನೆನಪು ಮಾಡಿಸ್ತಿದ್ದೀನಿ. ಸೊ ನೆನಪು ಮಾಡಿಸೋದು ಏನಪ್ಪಾ ಅಂತಂದ್ರೆ ಹೋದ್ಸರಿ ಏನಾಗ್ತದೆ, 3 ಡಿಜಿಟ್ ಗ್ರೇಟೆಸ್ಟ್ ನಂಬರ್ ಗೆ 1 ಅನ್ನ ಆಡ್ ಮಾಡಿದಾಗ 4 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಆಗುತ್ತೆ. ಹಾಗೇನೆ 4 ಡಿಜಿಟ್ ಸ್ಮಾಲೆಸ್ಟ್ ಗ್ರೇಟೆಸ್ಟ್ ನಂಬರ್ ಗೆ ವಾಟ್ ಇಸ್ ದ 4 ಡಿಜಿಟ್ ಗ್ರೇಟೆಸ್ಟ್ ನಂಬರ್? 9,999. 9,999 ಹೇಳಿದ್ದೀನಿ ನಾನು ಫಸ್ಟ್ ಕ್ಲಾಸಸ್ ಅಲ್ಲೂ ಕೂಡ ನಾನು ಹೇಳಿದ್ದೀನಲ್ವಾ, ಗ್ರೇಟೆಸ್ಟ್ ಮತ್ತು ಸ್ಮಾಲೆಸ್ಟ್ ನಂಬರ್ಸ್ ಗಳನ್ನು ಹೇಳಿದ್ದೀನಲ್ವಾ. ಅಂತ ಆ ಸಂಖ್ಯೆಗಳಿಗೆ 1 ಅನ್ನ ಆಡ್ ಮಾಡಿದಾಗ ದೆನ್ ಎಷ್ಟು ನಂಬರ್? ಇಲ್ಲಿ 4 ಡಿಜಿಟ್ ನಂಬರ್ ಗ್ರೇಟೆಸ್ಟ್ ನಂಬರ್ ಗೆ 1 ಆಡ್ ಮಾಡಿದಾಗ 5 ಡಿಜಿಟ್ ನಂಬರ್ ಬರುತ್ತಲ್ವಾ? ವಾಟ್ ಇಸ್ ದ 5 ಡಿಜಿಟ್ ಸ್ಮಾಲೆಸ್ಟ್ ನಂಬರ್? ಸೊ 10,000 ಬರುತ್ತೆ. 10,000 ಅನ್ನು ಹೀಗೆ ಆಡ್ ಮಾಡ್ತಾ ಹೋಗ್ಬೋದು. ಕ್ಲಿಯರ್? ಅರ್ಥ ಆಯ್ತಲ್ವಾ? ಸೊ ಅದೇ ರೀತಿ ನಾವು ಇದು ಬೇಡ ಗೊತ್ತಾಗಲ್ಲ ಅನ್ಬೇಕು, ನಾನು 6 ಡಿಜಿಟ್ ನಂಬರ್ಸ್ ಗಳನ್ನು ಹೇಳ್ಬೇಕಾದ್ರೆ ಮತ್ತೆ ಹೇಳ್ತೀನಿ ನಾನು 6 ಡಿಜಿಟ್ ನಂಬರ್ಸ್ ಗಳನ್ನು ಹೇಳ್ಬೇಕಾದ್ರೆ. ಸೊ ಇದು ಹೇಗೆ ಅನ್ನೋದು ಆ ಒಂದು 1 ಅನ್ನು ಹೇಗೆ ಆಡ್ ಮಾಡೋದು, ಹೇಗೆ ನಾವು ನೆಕ್ಸ್ಟ್ ಪ್ಲೇಸಸ್ ಅಥವಾ ನೆಕ್ಸ್ಟ್ ಡಿಜಿಟ್ ಅಥವಾ ನೆಕ್ಸ್ಟ್ 5 ಡಿಜಿಟ್ ನಂಬರ್ಸ್ 6 ಡಿಜಿಟ್ ನಂಬರ್ಸ್ ಅಂತ ಹೇಗೆ ತಗೊಳ್ಳೋದು, 1 ಅನ್ನು ಆಡ್ ಮಾಡಿ ನಾನು ಹೇಳ್ತಾ ಹೋಗ್ತೀನಿ. ಬಟ್ the 5 digit smallest number or the 5 digit number starts with 10,000. After 9,999 ನಂತರ ಸ್ಟಾರ್ಟ್ ಆಗೋ ಸಂಖ್ಯೆಗಳಿಗೆ ಏನಂತ ಕರಿತೀವಿ? 5 digit numbers ಅಂತ ಕರಿತೀವಿ. The 5 digit smallest number is 10,000 and the 5 digit greatest number ಯಾವುದು ಅಂತ ಬರೀಬಹುದು ನಾವು? 99,999. ಈ ಒಂದು ಬಿಟ್ವೀನ್ 10,000 and 99,999 ಬರುವಂತ ಸಂಖ್ಯೆಗಳಿಗೆ ಏನಂತ ಕರಿತೀವಿ? 5 digit numbers ಅಂತ ಕರಿತೀವಿ. ಅರ್ಥ ಆಗ್ತದಾ? ಸೊ ಅರ್ಥ ಆಗ್ತದೆ ಅದು. ಈ ಸಂಖ್ಯೆಗಳನ್ನ ಕರಿತೀವಿ 5 ಡಿಜಿಟ್ ನಂಬರ್ಸ್ ಅಂತ ಕರಿತೀವಿ. ಒಂದು 99,999 ಒಳಗಡೆವು ಮತ್ತೆ 10,000 ನ ಮೇಲ್ಗಡೆ ಸಂಖ್ಯೆಗಳಿಗೆ ಏನಂತ ಕರಿತೀವಿ? ಇವುಗಳನ್ನ 5 ಡಿಜಿಟ್ ನಂಬರ್ಸ್ ಅಂತ ಕರಿತಾ ಹೋಗ್ತೀವಿ.
ಅರ್ಥ ಆಗ್ತದೆ ಹೇಳೋದು. ಸೊ 5 ಡಿಜಿಟ್ ನಂಬರ್ಸ್ಗಳನ್ನ ಹೇಗೆ ಬರೆಯೋದು ಗೊತ್ತಾಯ್ತು. ಸೊ ಈ ಕೆಲವೊಂದು ಸಂಖ್ಯೆಗಳಿಗೆ ಸೊ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಅನ್ನು ಹಾಕೋಣ 5 ಡಿಜಿಟ್ ನಂಬರ್ಸ್ಗಳಿಗೆ. ಫಾರ್ ಎಕ್ಸಾಂಪಲ್ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಅನ್ನು ಹಾಕಿದ್ದಾರೆ. ಏನಾಗಿದೆ ಪ್ಲೇಸ್ ವ್ಯಾಲ್ಯೂ ಚಾರ್ಟ್. ಸೊ 5 ಡಿಜಿಟ್ 4 ಡಿಜಿಟ್ ನಂಬರ್ಸ್ ಗೊತ್ತಿತ್ತು. 5 ಡಿಜಿಟ್ ನಂಬರ್ಸ್ ಗೆ ಬಹುತೇಕ ತರಗತಿಯಲ್ಲಿ 5 ಡಿಜಿಟ್ ಕಲ್ತಿದ್ದೀರಾ ನೀವು. 5 ಡಿಜಿಟ್ ಅನ್ನ ಮತ್ತೆ ರಿಕಾಲ್ ಮಾಡ್ಕೊಂಡು 6 ಡಿಜಿಟ್ ಹೋಗೋಣ ಅಂತ ನಾನು 5 ಡಿಜಿಟ್ ಹೇಳ್ತಾ ಇದ್ದೀನಿ. ಸೊ 5 ಡಿಜಿಟ್ ಗಳನ್ನ ಈಗ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಅನ್ನು ಬರೀಬೇಕು ಅಂತಂದ್ರೆ ನಮ್ಗೆ ಗೊತ್ತು ಈಸಿಲಿ ಯೂನಿಟ್ ಪ್ಲೇಸ್ ಇದ್ದ ಫಸ್ಟ್ ನ ಯೂನಿಟ್ 10 100 ಸೊ 1000 ಇಷ್ಟು ನಮ್ಗೆ ಗೊತ್ತಿತ್ತು, ಇಲ್ಲಿವರೆಗೆ ನಮ್ಗೆ ಗೊತ್ತಿದೆ. ಸೊ ದ್ಯಾಟ್ ನೆಕ್ಸ್ಟ್ ಪ್ಲೇಸ್ ಇಸ್ 10,000 number or 10,000 place. Now again I am telling you, unit place value is 1, 10th place value is 10, 100 place value is 100, and 10th place 1000 place value is 1000, and 10,000 place value is 10,000 ಅಂತ ಗೊತ್ತಿದೆ ನಿಮಗೆ. ಸೊ ನಾನು ಒಂದು ಹೇಳ್ತೀನಿ ಏನಪ್ಪ ಅಂತಂದ್ರೆ ನಮ್ಮ ಈ ಒಂದು 10th ಪ್ಲೇಸಸ್ ಅಲ್ಲಿ ಅಂದ್ರೆ 10th ಪ್ಲೇಸಸ್ ಅಲ್ಲಿ ನಾವು ಈ ದಶಮಾಂಶ ಪದ್ಧತಿ ಅಂತ ತಗೊಂತೀವಿ, ದಶಮಾನ ಅಂತ ಕರಿತೀವಿ. ನಮ್ಗೆ ಅಷ್ಟೆಲ್ಲ ಬೇಡ, ಬಟ್ ಈ ತರ ಟೇಬಲ್ಸ್ ಅಲ್ಲಿ ಏನಾಗ್ತದೆ ಇದರ ಎಷ್ಟಷ್ಟು ಜಾಸ್ತಿ ಆಗಿರುತ್ತೆ ಗೊತ್ತಿದೆಯಾ ನಿಮ್ಗೆ? ನಾವು ಒಂದ್ ಪ್ಲೇಸ್ ಇಂದ ಎಡದಿಂದ ಅಥವಾ ಬಲದಿಂದ ಎಡಕ್ಕೆ ಬರ್ಬೇಕಾದ್ರೆ ನೆನ್ಪಿಟ್ಕೊಳ್ಳಿ. ಫ್ರಮ್ ರೈಟ್ ಲೆಫ್ಟ್ ಬಂದಾಗ ಆ ಪ್ಲೇಸಸ್ ಗಳು ಜಾಸ್ತಿ ಅದ್ರ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗ್ತಾವಲ್ವಾ. ಸೊ ಆ ನೆನ್ಪಿಟ್ಕೊಳ್ಳಿ ಇಲ್ಲಿರುವಂತಹ 10 ಪಟ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. 10 ಪಟ್ಟು 10 ಅಲ್ಲ, 1 ಅನ್ನ 10 ಸೇರಿಸಿದ್ರೆ 10 ಆಯ್ತು. ಹಂಗಂತ 10 ಸೇರಿಸಿದ್ರೆ 20 ಆಗ್ಬಿಡುತ್ತೆ. 10 ಸೇರಿಸಿದ್ರೆ 20 ಆಗುತ್ತೆ. ಅದಲ್ಲ, 10ರಷ್ಟು. ಎಷ್ಟು? 10ರಷ್ಟು ಜಾಸ್ತಿ ಆಗುತ್ತೆ. 10ರಷ್ಟು ಅಂದ್ರೆ 10 ಅನ್ನು 10 ರೂಪಾಯಿ, ಈಗ 10 ರೂಪಾಯಿ ನೋಟ್ ಇದ್ದಾವಪ್ಪ, ಅವನು 10 ಹಾಕ್ಬೇಕು. ಈ ಫಾರ್ ಎಕ್ಸಾಂಪಲ್ ನೋಡಿ, 10 ರೂಪಾಯಿ ನೋಟ್ 10 ಹಾಕಿದ್ರೆ 1 10, 2 10, 3 10, 4 10, 5 10, 6 10, 7 10, 8 10, 9 10, 10 10. ಸೊ ಇಂತ 10 ಹಾಕಿದ್ರೆ ಎಷ್ಟಾಗ್ತದೆ? ಕೂಡಿಸಿ ನೋಡೋಣ. 0 1 2 3 4 5 6 7 8 9 10 ಅಂದ್ರೆ 100 ಆಗುತ್ತೆ. ಅಂತಹ 100 ಅನ್ನವನ್ನ 10 ಹಾಕ್ಬೇಕು. ಇಲ್ಲಿ ಎಷ್ಟು ಹಾಕ್ಬೇಕು? 100 10 ಟೈಮ್ 1000 ಆಗುತ್ತೆ. 100 10 ಟೈಮ್ ಏನಾಗುತ್ತೆ? 1000 ಆಗುತ್ತೆ. ಗೊತ್ತಿದೆ ಅಲ್ವಾ? ಇದು ಗೊತ್ತಿದೆ ಅಲ್ವಾ? ತರಗತಿಯಲ್ಲಿ ಆಗಿದೆ ಅಲ್ವಾ? ಸೊ ನಾವು ನೆಕ್ಸ್ಟ್ ಪ್ಲೇಸಸ್ ಅಲ್ಲಿ ಅಥವಾ ನಮ್ಮ ಒಂದು ಇಂಡಿಯನ್ ನಂಬರ್ ಸಿಸ್ಟಮ್ಸ್ ಅಲ್ಲಿ ನಾವು ಲೆಫ್ಟಿಗೆ ಹೋದ ಹಾಗೆ ಆ ಸಂಖ್ಯೆಯ 10ರಷ್ಟು ಜಾಸ್ತಿ ಆಗುತ್ತೆ. 10 ಜಾಸ್ತಿ ಆಗುತ್ತೆ ಅಲ್ಲ, 10 ಅಂತಂದ್ರೆ 1 ಕಪ್ ಸೇರಿಸಿದ್ರೆ 10, 10 ಕಪ್ ಸೇರಿಸಿದ್ರೆ 20 ಆಗ್ಬಿಡ್ಬೇಕಿತ್ತು. 10 ಜಾಸ್ತಿ ಆಗುತ್ತೆ ಅಂದ್ರೆ 10ರಷ್ಟು ಅಂದ್ರೆ 10 ಟೈಮ್. ಈ ತರ 10 ಕಪ್, ಈಗ 10 ಜಾಸ್ತಿ ಆಗುತ್ತೆ ಅಂದ್ರೆ 10 ಕಪ್ ಸೇರಿಸಿದ್ರೆ 20 ಬರೀಬೇಕಿತ್ತು. ಅಲ್ಲ, ಇಲ್ಲಿ 100 ಬರ್ದಿದ್ದಾರೆ ಅಂದ್ರೆ ಈ 10 ಅನ್ನೋದರ 10ರಷ್ಟು ಜಾಸ್ತಿ ಆಗಿದೆ. ಅರ್ಥ ಆಗ್ತದೆ? ಸೊ ಅದೇ ರೀತಿನೇ ಈ 100 ಅನ್ನೋದು ಬಂತು ಇಲ್ಲಿಗೆ. ಸೊ 100 ಬಂತು. ಈ 100 ನ 10 ಟೈಮ್ಸ್ ಅಂದ್ರೆ ಇಂತ 100 ಗಳನ್ನ ಎಷ್ಟು ಹಾಕ್ಬೇಕು ನಾವು? ಫಾರ್ ಎಕ್ಸಾಂಪಲ್ 2 3 4 5 6 7 8 9 10 ಇಂತಹ 100 ಅನ್ನ 10 100ಗಳನ್ನ ಹಾಕಿದಾಗ ನೆಕ್ಸ್ಟ್ ಪ್ಲೇಸ್ ಸಿಗುತ್ತೆ. ಸೊ ಅಲ್ಲಿಗೆ ಎಷ್ಟಾಯ್ತು ನೋಡ್ರಿ? 0 0 10 1000 ಆಯ್ತಾ? ಸೊ ಅಂದ್ರೆ ನೆಕ್ಸ್ಟ್ ಪ್ಲೇಸ್ ಸಿಗುತ್ತೆ. ಹಾಗೆ 1000 ಅನ್ನು ಎಷ್ಟು ಹಾಕಿದ್ರೆ ನಮಗೆ 10,000 ಸಿಗುತ್ತೆ? ಈಗ 1000 ಅನ್ನವನ್ನ 10 ನೋಟುಗಳನ್ನು ಹಾಕ್ಬೇಕು. ಫಾರ್ ಎಕ್ಸಾಂಪಲ್ ಈ ನೋಟುಗಳಿಗೆ ಬರ್ತೀನಿ ನಾನು. ಅಂದ್ರೆ 1 ರೂಪಾಯಿ ನೋಟ್ ಇತ್ತು ಅಂದ್ರೆ ಅಥವಾ 1 ರೂಪಾಯಿ ನೋಟುಗಳನ್ನ 1 ರೂಪಾಯಿ ಕಾಯಿನ್ ಇತ್ತು ಅಂದ್ರೆ ಅಂತ 10 ಕಾಯಿನ್ ಹಾಕಿ 10 ರೂಪಾಯಿ ನೋಟ್ ಆಯ್ತು. ಈ 10 ರೂಪಾಯಿಗೆ 10 ಸೇರಿಸಿದ್ರಲ್ಲ, 10 ರೂಪಾಯಿ ಅಂತ 10 ನೋಟುಗಳು ಬೇಕು. 10ರಷ್ಟು ಅಂದ್ರೆ 10 ಅಂತ 10 ಬೇಕು. ಸೊ 10 ರೂಪಾಯಿ ನೋಟ್ 10 ಹಾಕಿದ್ರೆ ಎಷ್ಟಾಗುತ್ತೆ? ಲೆಕ್ಕ ಹಾಕಬೇಕು ಮನೇಲಿ ದುಡ್ಡು. 10 ರೂಪಾಯಿ ನೋಟುಗಳು 10 ಹಾಕಿದ್ರೆ 100 ರೂಪಾಯಿ ಆಗುತ್ತೆ. ಅಂತ 100 ರೂಪಾಯಿ ನೋಟುಗಳಿಗೆ 100 ರೂಪಾಯಿ, ಇಲ್ಲಿ 100 ರೂಪಾಯಿ 10 ಜಾಸ್ತಿ ಆಗುತ್ತಲ್ಲ, ಇಲ್ಲಿ 100 ಬಂತು, ಇಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಎಷ್ಟು ಜಾಸ್ತಿ ಆಗುತ್ತೆ? 10 ಜಾಸ್ತಿ ಆಗಲ್ಲ ಮಕ್ಕಳೇ. 10 ಜಾಸ್ತಿ 110 ಆಗ್ಬಿಡುತ್ತೆ. 10ರಷ್ಟು ಅಂತಂದ್ರೆ 10 ಟೈಮ್ಸ್ ಅಂತ ಕರಿತೀವಿ. 10 ಟೈಮ್ಸ್ 100 ನ 10 ಟೈಮ್ಸ್. 100 ನ 10 ಟೈಮ್ಸ್ ಅಂದ್ರೆ 100 ಅನ್ನ ನೋಟುಗಳೇ 10 ನೋಟುಗಳನ್ನ ಹಾಕ್ಬೇಕು. ಎಷ್ಟು? 10 ನೋಟು. 100 ಅನ್ನವೇ 10 ಹಾಕ್ಬೇಕು. ಈಗ 100 100 100 100 ಈ ತರ ಬಂದಂತ 100 ರೂಪಾಯಿ ನೋಟ್ 2 ನೋಟ್ 3 ನೋಟ್ ಅಂತ ಹಾಕಿದ್ರೆ ಅಲ್ಲಿಗೆ 1000 ರೂಪಾಯಿ ಆಗುತ್ತೆ. ಅರ್ಥ ಆಯ್ತಾ? ಸೊ ಅದೇ ರೀತಿನೇ 1000 ರೂಪಾಯಿ ಅಂತ ಅಂದ್ರೆ 10,000 ಇದೀರಾ ಅಂತ 10,000 ನ 1000 ನಮ್ಮ ನೋಟ್ ಇಲ್ಲ ಈಗ, ಅದು ನಾನು ಉದಾಹರಣೆ ಮಾಡ್ಕೊಂಡು ನೋಡ್ಲಿಕ್ಕೆ. ಬಟ್ 1000 ಅನ್ನೋ 10ರಷ್ಟು ಅಂದ್ರೆ ಏನ್ ಮಾಡ್ಬೇಕು? ಇಲ್ಲಿ 1000 ಅನ್ನ 10 ಟೈಮ್ಸ್ ತಗೋಬೇಕು. ಎಷ್ಟು ಸರಿ? 1000 ಅನ್ನ ಎಷ್ಟು ಟೈಮ್ ತಗೋಬೇಕು? 10 ಟೈಮ್ಸ್ ತಗೊಂಡ್ರೆ ಯು ಕ್ಯಾನ್ ಗೆಟ್ 10,000. ಅರ್ಥ ಆಯ್ತದಾ? 1000 ನ 10 ಟೈಮ್ಸ್ 10,000. 1 ನ 10 ಟೈಮ್ಸ್ 10
10 10 times 100, 100 10 times 1000, 1000 10 times 10,000. ಅರ್ಥ ಆಗ್ತದೆ ಹೇಳೋದು? 1000 ನ 10 ಟೈಮ್ಸ್ ತಗೊಂಡಾಗ ನಮಗೆ 10,000 ಪ್ಲೇಸ್ ಸಿಗುತ್ತೆ. ಹಾಗೆ ಮುಂದೆ ಅಷ್ಟೇ 10,000 ಅನ್ನು 10 ಟೈಮ್ಸ್ ತಗೋಬೇಕು. ಅದು ಮುಂದಿನ ಹೇಳ್ತೀನಿ. ಅರ್ಥ ಆಯ್ತಾ? ಈ ರೀತಿ ನೆನ್ಪಿಟ್ಕೊಳ್ಳಿ. 1001 ನ 10 times 10 ಅಂದ್ರೆ 10 ಪ್ಲೇಸ್, 10 ನ 10 times 100 100 ಪ್ಲೇಸ್, 100 ನ 10 times 10 ಅಲ್ಲ, ಬರೀ 10 ಅಲ್ಲ, ಅಂದ್ರೆ 100 ಗೆ 10 ಅಷ್ಟೇ ಸೇರಿಸಿದ್ರೆ ನೆಕ್ಸ್ಟ್ ಪ್ಲೇಸ್ ಸಿಗುತ್ತೆ ಅಲ್ಲ. 100 ನ 10 times 100 ನಂತವು 10 ಹಾಕಿದ್ರೆ 100 ಅನ್ನ ನೋಟ್ಗಳನ್ನು 10 ಹಾಕಿದ್ರೆ 1000 ಆಗುತ್ತೆ. 1000 ಅನ್ನ 10 ನೋಟ್ಗಳನ್ನು ಹಾಕಿದ್ರೆ ಏನಾಗುತ್ತೆ? 10,000 ಆಗುತ್ತೆ. ಇದು ಗೊತ್ತಿದೆ. ಅಂದ್ರೆ ನಮ್ಮ ಒಂದು ಇಂಡಿಯನ್ ನಂಬರ್ ಸಿಸ್ಟಮ್ಸ್ ಅಲ್ಲಿ ನೆಕ್ಸ್ಟ್ ಪ್ಲೇಸಸ್ ಹೋದಾಗೆ 10 ಟೈಮ್ಸ್ ಸಂಖ್ಯೆಗಳು ಜಾಸ್ತಿ ಆಗ್ತದೆ ಅಂತ ಹೇಳಿದಾರಲ್ವಾ. ಸೊ ಅದೇ ರೀತಿ ಇಲ್ಲಿ ನಾವೇನ್ ಮಾಡ್ಬೇಕು? ಸಂಖ್ಯೆಗಳನ್ನ ಏನ್ ಮಾಡ್ತಾ ಹೋಗ್ಬೇಕು? ಬರೀತಾ ಹೋಗ್ಬೇಕು. ಸೊ ಹಾಗಾದ್ರೆ ಇಲ್ಲಿ ನಾವು ಇದೇ ಬೇಸಿಕ್ ಚಾಪ್ಟರ್ಗಳಲ್ಲಿ ಸಂಖ್ಯೆಗಳನ್ನು ಹೇಗೆ ಗುರುತಿಸೋದು ಹಾಗಿದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಹೋಗಿ ಹೇಳಿದೆ ಯೂನಿಟ್ 10 100 1000 10,000 ಅಂತ ಹೇಳಿದೆ, ಹೌದಾ? ಸೊ ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಸಂಖ್ಯೆ ಇದೆ. ಏನಾಗಿದೆ? 354 ಇದೆ, 784 ಇದೆ, 7084 ಇದೆ. ಸೊ ಹಾಗೇನೆ 58,563 ಇದೆ, 51,800 ಇದೆ. ಈ ಸಂಖ್ಯೆಗಳನ್ನ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಬರೆಯೋದಾದ್ರೆ ನೋಡಿ, ಇದು 354 ಅಂದ್ರೆ ಸ್ಟಾರ್ಟ್ ವಿತ್ 100 ಪ್ಲೇಸ್ ಅಲ್ವಾ, 300 ಹಿಡಿತಿದೆ ಅಲ್ವಾ, ಇದನ್ನ 354 ಅಂತ ಬರೀಬಹುದಾ? ಇಲ್ಲಿ ಯಾವ್ದು ಸಂಖ್ಯೆ ಇಲ್ಲ, ಬರದ್ವಾ? ಸೊ ಅದೇ ರೀತಿನೇ ನೆಕ್ಸ್ಟ್ ಇಲ್ಲಿ 7084 ಇದೆ ಅಂತಂದಾಗ ಸ್ಟಾರ್ಟ್ ವಿತ್ 1000 ಪ್ಲೇಸ್ ತಾನೆ. ಸೊ ಅವಾಗ ಏನಾಗ್ತದೆ? 7084 ಅಂತ ಬರೀತೀವಿ, ಸರಿನಾ? ಸೊ ದೆನ್ 58,563 ಇದೆ ಅಂದಾಗ ದೆನ್ ಸ್ಟಾರ್ಟ್ ವಿತ್ 5 ಡಿಜಿಟ್ ನಂಬರ್. ಸೊ 5 ಪ್ಲೇಸ್ ಅಂದ್ರೆ 1 2 3 4 5. ಸೊ 10,000 ಇಂದ ಸ್ಟಾರ್ಟ್ ಆಗಿದೆ ಅಲ್ವಾ. ಸೊ ಅವಾಗ 58,563 ಬರೀಬಹುದಾ? ಸೊ ಅದೇ ರೀತಿ ಇಲ್ಲಿ ಲಾಸ್ಟ್ ಇದೆ 51,800 ಇದೆ. ದಿಸ್ ಇಸ್ ಆಲ್ಸೋ ಮತ್ತು 5 ಡಿಜಿಟ್ ನಂಬರ್. ಸೊ ದಟ್ಸ್ ವೈ ಹೇಗೆ ಬರೀಬಹುದಾಗಿದೆ ಅದನ್ನ ಇಲ್ಲಿಂದ ಸ್ಟಾರ್ಟ್ ಮಾಡಲೇಬೇಕಲ್ವಾ, ಬಿಕಾಸ್ ಆಫ್ 5 ಡಿಜಿಟ್ 5 ಡಿಜಿಟ್ ಇನ್ನು 5 ಅಂದ್ರೆ 5 ಅಂತ ಬಡಿ, ಕನ್ಫ್ಯೂಸ್ ಮಾಡಿ. ಫಸ್ಟ್ ಟೈಮ್ 81 ಇದೆ ಅಂತ. ಸೊ 81,800 ಇದೆ ಅಂದ್ರೆ ಸೊ ಇದು ಕೂಡ 5 ಡಿಜಿಟ್ ನಂಬರ್. 1 2 3 4 5 ಡಿಜಿಟ್ ಇದೆ ಅಲ್ವಾ. 5 ಡಿಜಿಟ್ ಸ್ಟಾರ್ಟ್ ವಿತ್ 10,000 ಪ್ಲೇಸ್. 10,000 ಇಂದ ಸ್ಟಾರ್ಟ್ ಮಾಡಿದ್ರೆ 81800. ಸೊ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಅಲ್ಲಿ ಬರೋದು ಗೊತ್ತಾಯ್ತಾ? ಸೊ ಹಂಗಿದ್ರೆ ಇಲ್ಲೇನಾಗ್ತದೆ? 0 ಇದೆ, ಇಟ್ಸ್ ವ್ಯಾಲ್ಯೂ ಇಸ್ 0ನೇ. ಗೊತ್ತಾಯ್ತಾ? ಏನು ಬೇಡ, ಬರೆಯೋದು ಗೊತ್ತಾಯ್ತಾ? ಆ ವ್ಯಾಲ್ಯೂನ ಹೇಳ್ತೀನಿ. ಸೊ ಫಸ್ಟ್ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ಗೆ ಕೊಟ್ಟಿರೋ ಸಂಖ್ಯೆಗಳು ಬರೆಯೋದು ಗೊತ್ತಾಯ್ತಲ್ವಾ. ಸೊ ಅದೇ ರೀತಿನೇ ನೆನಪಿಟ್ಕೊಳ್ಳಿ, ಇಲ್ಲಿ 4 ಇದೆ ಅಂದ್ರೆ ಇಟ್ಸ್ ವ್ಯಾಲ್ಯೂ ಏನಾಗುತ್ತೆ? ಯೂನಿಟ್ ಪ್ಲೇಸಸ್ ಅಲ್ಲಿ ಎಷ್ಟಿರುತ್ತೆ ಅಷ್ಟೇ ಅದ್ರ ವ್ಯಾಲ್ಯೂ ಗೊತ್ತಿದೆ ಅಲ್ವಾ. ಇಲ್ಲಿ 4 ಇದೆ ಅಂದ್ರೆ ವ್ಯಾಲ್ಯೂ 4. ಇಲ್ಲಿ 5 ಇದೆ. ಸೊ ಇದು ಯಾವ ಪ್ಲೇಸಸ್ ಅಲ್ಲಿ ಇದೆ? 10 ಪ್ಲೇಸ್ ಅಲ್ಲಿ ಇದೆ. 5 ಇದೆ ಅಂದ್ರೆ ವ್ಯಾಲ್ಯೂ ಎಷ್ಟು? 50. 5 into 10 50 ತಾನೆ. ಸೊ ಅದೇ ರೀತಿ 100 ಪ್ಲೇಸ್ ಅಲ್ಲಿ ಇದೆ ತಾನೆ. ಇದು 100 ಪ್ಲೇಸ್ ಅಲ್ಲಿ 3 ಇದೆ ಅಂದ್ರೆ ವ್ಯಾಲ್ಯೂ ಎಷ್ಟು ಹೇಳಿ ನೋಡೋಣ? 300. ಸೊ ಅದೇ ರೀತಿನೇ ನಾನು ಇಲ್ಲಿ 1000 ಪ್ಲೇಸ್ ಇದೆ. 1000 ಪ್ಲೇಸಸ್ ಅಲ್ಲಿ ಯಾವ್ದು ಸಂಖ್ಯೆಯಲ್ಲಿ ಬಿಟ್ಬಿಡೋಣ. ಸೊ ಇಲ್ಲೂ ಬಂದ್ರೆ ಇಲ್ಲಿ 4 ಇದೆ, ಯೂನಿಟ್ ಪ್ಲೇಸ್ 4. ಇಲ್ಲಿ 10,000 ಪ್ಲೇಸ್ ಅಲ್ಲಿ 8 ಇದೆ, 80. ಸೊ 100 ಪ್ಲೇಸಸ್ 0 ಇದೆ, ಇಟ್ಸ್ 0. ದೆನ್ 1000 ಪ್ಲೇಸಸ್ 7 ಇದೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಿಸ್ ನಂಬರ್? 7 into 1000 7000. ಸೊ ಇಲ್ಲೇನಿಲ್ಲ, ಬಿಟ್ಬೇಡ. ಸೊ ಇಲ್ಲಿ ಬಂದ್ರೆ ಯೂನಿಟ್ ಪ್ಲೇಸಸ್ ಅಲ್ಲಿ 3 ಇದೆ, 3ನೇ. ಸೊ 10 ಪ್ಲೇಸಸ್ ಅಲ್ಲಿ 6 ಇದೆ, 6 into 10 60. 100 ಪ್ಲೇಸಸ್ ಅಲ್ಲಿ 5 ಇದೆ, 5 into 100 500. ಸೊ ಇಲ್ಲಿ 10 ಪ್ಲೇಸಸ್ ಅಲ್ಲಿ 8 ಇದೆ, 10,000 ಪ್ಲೇಸಸ್ ಅಲ್ಲಿ 8 ಇದೆ. 1000 ಪ್ಲಸ್ ಅಲ್ಲಿ 8 ಇದ್ರೆ 8 into 1000 8000. ಸೊ 10,000 ಪ್ಲೇಸಸ್ ಅಲ್ಲಿ ಇಲ್ಲಿ ಏನಿದೆ? 5 ಇದೆ. ಸೊ 5 into 10,000 50,000. ಇಟ್ಸ್ ವ್ಯಾಲ್ಯೂ ಇಸ್ 50,000. ನೆನ್ಪಿಟ್ಕೊಳ್ಳಿ. ಏನಾಗ್ತದೆ ಹಂಗಿದ್ರೆ ಇಲ್ಲಿ 10,000 ಪ್ಲೇಸಸ್ ಅಲ್ಲಿ ಏನ್ ಬರುತ್ತೆ ಗೊತ್ತಾ? 10,000 20,000 30,000 40,000 50,000 ಈ ತರ ಸಂಖ್ಯೆಗಳು ಬರ್ತವೆ. ಸೊ 1 ಇದ್ರೆ 10,000 ಆಗುತ್ತೆ, 2 ಇದ್ರೆ 20,000 ಆಗುತ್ತೆ, 3 ಇದ್ರೆ 30,000 ಆಗುತ್ತೆ, 4 ಇದ್ರೆ 40,000, 5 ಇದ್ರೆ 50,000, 6 ಇದ್ರೆ 60,000, 7 ಇದ್ರೆ 70,000, 8 ಇದ್ರೆ 80,000 ಈ ತರ. ಈ 1000 ಪ್ಲೇಸಸ್ ಅಲ್ಲಿ ಏನೇನು ಬರ್ಬೋದು? 1000 2,000 3,000 4,000 5,000 6,000 7,000 800 12,000 9,000 ಬರುತ್ತೆ. ಸೊ ಇಲ್ಲಿ 7 ಇದ್ರೆ 7,000, 8 ಇದ್ರೆ 80,000, 1 ಇದ್ರೆ 1,000. ಇಲ್ಲಿ 100 ಪ್ಲೇಸಸ್ ಅಲ್ಲಿ ಇಲ್ಲಿ 0 ಇದೆ ಅಲ್ವಾ. ಸೊ 0 ಇದೆ ಅಂದ್ರೆ ಇಟ್ಸ್ ನಾಟ್ ಏನು ವ್ಯಾಲ್ಯೂ ಇರಲ್ಲ. 0 ಅಂದ್ರೆ ವ್ಯಾಲ್ಯೂ ಇರಲ್ಲ. ಸೊ ಇಲ್ಲಿ ವ್ಯಾಲ್ಯೂ ಇಸ್ ಆಲ್ಸೋ 0. 100 into 0 100 0 ಅಲ್ವಾ. ಸೊ ಅದೇ ರೀತಿ 5 ಇದೆ, 5 into 100 100 500.
ಸೊ 100 ಪ್ಲೇಸಸ್ ಅಲ್ಲಿ 5 ಇದ್ರೆ 500 6 ಇದ್ರೆ 600 2 ಇದ್ರೆ 200 ಹೀಗೆ. ಸೊ ಅದೇ 10 ಪ್ಲೇಸ್ ಅಲ್ಲಿ 5 ಇದ್ರೆ 50 8 ಇದ್ರೆ 80 6 ಇದ್ರೆ 60 0 ಇದ್ರೆ ಏನಿಲ್ಲ. ಸೊ ಇಲ್ಲಿ 4 ಇದ್ರೆ 40 4 3 ಇದ್ರೆ 4 3 ಇದ್ರೆ 3 ಯಾಕಂದ್ರೆ ಯೂನಿಟ್ ಪ್ಲೇಸ್ ಗೊತ್ತಿತ್ತಲ್ಲ ಅವಾಗ. ಸೊ ಹಾಗೆ ಈಗ ನಾನು ಕೆಲವು 5 ಡಿಜಿಟ್ ನಂಬರ್ಸ್ ಗಳನ್ನ ಕೊಡ್ತೀನಿ, ನೀವು ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಬರ್ಕೊಂಡು ಬನ್ನಿ. ಮುಂದಿನ ಕ್ಲಾಸಸ್ ಅಲ್ಲಿ ಅದನ್ನ ಎಕ್ಸ್ಪೆಂಡೆಡ್ ಆರ್ಡರ್ ಹೇಗೆ ಬರೆಯೋದು ಅಂತ ನಾನು ಹೇಳ್ಕೊಡ್ತೀನಿ. ಓಕೆನಾ? ಸೊ ನೋಡೋಣ ಅಂದ್ರೆ write place value chart for this number. One 58,000 sorry 78,034 69,831 third one 39,892 the fourth one 13,346. ಈ ಸಂಖ್ಯೆಗಳನ್ನ ಬರೀರಿ. ಈ ಸಂಖ್ಯೆಗಳಿಗೆ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಬೇಕಿರಿ. ನಾನು ಇಲ್ಲಿ ಒಂದು ಸುಮ್ಮನೆ ಹೇಳ್ತಾ ಇದ್ದೀನಿ. 69,831 ಅಲ್ಲಿ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಈ 1 ನ ವ್ಯಾಲ್ಯೂ ಎಷ್ಟು? 1 ಬಿಕಾಸ್ ಆಫ್ ಇಟ್ಸ್ ಯೂನಿಟ್ ಪ್ಲೇಸ್ ಇದೆ, ಹೌದಾ? ಸೊ ಹಾಗೆ 3 ನ ವ್ಯಾಲ್ಯೂ ಎಷ್ಟು ಇಲ್ಲಿ ಆಗುತ್ತೆ? ಯಾವ ಪ್ಲೇಸಸ್ ಅಲ್ಲಿ ಇದೆ? ಯೂನಿಟ್ 10 ಪ್ಲೇಸಸ್ ಅಲ್ಲಿ ಇದೆಯಾ? 10 ಪ್ಲೇಸಸ್ ಅಲ್ಲಿ 3 ಇದ್ರ ವ್ಯಾಲ್ಯೂ ಏನಾಗುತ್ತೆ? 30 ಆಗುತ್ತೆ. ನೋಡಿ 10 ಪ್ಲೇಸ್ ಅಲ್ಲಿ ಇದೆ. ಇಲ್ಲಿ ಯಾವ ಸಂಖ್ಯೆಗಳು ಬರುತ್ತೆ 10 ಪ್ಲೇಸ್ ಅಲ್ಲಿ? 10 20 30 40 50 ಬರುತ್ತಲ್ಲ. ಸೊ ಹಂಗಿದ್ರೆ ಇಲ್ಲಿ ಏನಾಗುತ್ತೆ? 3 ಇದ್ರೆ 30. ಸೊ ಇಲ್ಲಿ 8 ಇದೆ, ಇದ್ರ ವ್ಯಾಲ್ಯೂ ಏನಾಗುತ್ತೆ? ಪ್ಲೇಸ್ ವ್ಯಾಲ್ಯೂ ಏನಾಗುತ್ತೆ? ಇದು ಯಾವ ಪ್ಲೇಸ್ ಅಲ್ಲಿ ಇದೆ? 100 ಪ್ಲೇಸ್ ಅಲ್ಲಿ ಇದೆಯಾ? 100 ಪ್ಲೇಸ್ ಅಲ್ಲಿ 8 ಇದ್ರೆ ಅದ್ರ ವ್ಯಾಲ್ಯೂ ಎಷ್ಟಾಗುತ್ತೆ? 8 × 100 800. ಸೊ ಆಗ 9 ಇದೆ ಇಲ್ಲಿ ಯಾವುದು? 1000 ಪ್ಲೇಸ್ ಅಲ್ಲಿ. 1000 ಪ್ಲೇಸ್ ಅಲ್ಲಿ 9 ಇದ್ರೆ 9000. ಇಲ್ಲಿ 10,000 ಪ್ಲೇಸ್ ಅಲ್ಲಿ 6 ಇದೆ, ಅದ್ರ ವ್ಯಾಲ್ಯೂ ಏನಾಗುತ್ತೆ? 60,000. ಸೊ ವ್ಯಾಲ್ಯೂಗಳನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದನ್ನ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನೋಡೋಣ. ಫಸ್ಟ್ ಯು ಹ್ಯಾವ್ ಟು ರೈಟ್ ದ ಪ್ಲೇಸ್ ವ್ಯಾಲ್ಯೂ ಫಾರ್ ಚಾರ್ಟ್ ಫಾರ್ ದೀಸ್ ನಂಬರ್ಸ್. ಓಕೆ, ಮುಂದಿನ ತರಗತಿಯಲ್ಲಿ ಸಿಗೋಣ ಮಕ್ಕಳೇ. ಧನ್ಯವಾದ.